ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ದಾಸವಾಳ ಯಾವ್ಯಾವ ಕಲರ್ ಉಳಿದಿದೆ ಅಂತ ತೋರಿಸ್ತಿದ್ದೀನಿ. ಬೇಕಿತ್ತು ಅನ್ನೋರು ಅದನ್ನು ಬುಕ್ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ಅದು ಕನಕಾಂಬರ ಕಲರು ಈ ಥರದ್ದು ಎಲ್ಲ ಇದೆ, ಅಂದರೆ ಡಬಲ್ ಪೆಟಲಲ್ಲಿ. ಇನ್ನೂ ಸ್ವಲ್ಪ ಸಿಂಗಲ್ ಪೆಟಲಲ್ಲೂ ಇದೆ ನೋಡಿ. ಇದು ಕನಕಾಂಬರ ಕಲರು, ಅಂದರೆ ಇದು ಕ್ಯಾಮ್ರಾದಲ್ಲಿ ಈ ಥರ ಕಾಣಿಸ್ತಾ ಇದೆ. ಅಂದರೆ ತುಂಬ ಚೆನ್ನಾಗಿದೆ ಇದು. ನಾನು ನಮ್ಮಮ್ಮ ರೂಮ್ದಿಂದ ತಂದು ಹಾಕಿದೆ ಅಂತ ಹೇಳಿದ್ನಲ್ಲ, ಆ ಕಲ್ಲರು ನೋಡಿ. ಈ ಕಲ್ಲರ್ ಬರುತ್ತೆ, ಅಂದರೆ ಡಬಲ್ ಪೆಟಲು ಚೆನ್ನಾಗಿದೆ ಕಲ್ಲರ್ ಅಂತೂ. ಹಂಗಾಗಿ ಸ್ವಲ್ಪ ಗಿಡಗಳಿದೆ, ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ನೋಡಿ, ಇದರಲ್ಲಿ ಒಂದು 5 ಸಸಿಗಳೇನೋ ಇದೆ ಅಷ್ಟೇ. ಇನ್ನು ಇದು ಸ್ಫಟಿಕ ಗಿಡ. ಕೆಲವರು ಡಿಸೆಂಬರ್ ಹೂವು ಅಂತಲೂ ಅಂತಾರೆ, ಕೆಲವರು ಸ್ಫಟಿಕ ಅಂತಲೂ ಅಂತಾರೆ, ಇನ್ನು ಕೆಲವರು ಗೊಲ್ಟೆ ಹೂವು ಅಂತಲೂ ಅಂತಾರೆ. ಒಬ್ಬೊಬ್ಬರು ಒಂದೊಂದು ರೀತಿ, ಒಂದೊಂದು ಕಡೆ ಒಂದೊಂದು ರೀತಿ ಕರೀತಾರೆ ನೋಡಿ. ಇದು ಸ್ವಲ್ಪ ಸಸಿಗಳಿದೆ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಮತ್ತು ಈ ಕಲರ್ ಇದೆ ದಾಸವಾಳ, ಅಂದರೆ ಇರೋಷ್ಟು ಕಲರ್ನ ತೋರಿಸ್ತಾ ಇದ್ದೀನಿ. ಅಂದರೆ ಕೆಲವೊಂದು ಗಿಡದಲ್ಲಿ ಇನ್ನೂ ಹೂಗಳಾಗಿಲ್ಲ, ಹಂಗಾಗಿ ಹೂವು ಆಗಿರೋಂತಹ ಗಿಡದಲ್ಲಿ ತೋರಿಸ್ತಿದ್ದೀನಿ. ಅಂದರೆ ಗಿಡ ತಂದಾಗ ಹೂವಾಗಿ ಅದು ಉದುರೋಗಿರುತ್ತೆ, ಒಣಗೋಗಿರುತ್ತೆ. ಇನ್ನು ಅದು ಮೊಗ್ಗು ಆಗಿ ಹೂವಾಗೋವರೆಗೂ ನಾನು ವೆಯ್ಟ್ ಮಾಡಿ ಆಮೇಲೆ ವಿಡಿಯೋ ಹಾಕೋದು. ಏಕೆಂದರೆ ಯಾವ ಕಲರು ಅಂತ ನನಗೂ ಗೊತ್ತಾಗಬೇಕಲ್ಲ, ಹಾಗಾಗಿ ನಾನು ವಿಡಿಯೋ ಹಾಕಿದ್ದೀನಿ. ಅಂದರೆ ಇರೋಷ್ಟು ಕಲರ್ನ ಹಾಕಿದ್ದೀನಿ. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಎಲ್ಲ ಖಾಲಿ ಆಯಿತು, ಇನ್ನು ಇರೋಷ್ಟನ್ನ ಮಾತ್ರ ಹಾಕಿದ್ದೀನಿ. ಇದರಲ್ಲೂ ಅಷ್ಟೇ ಒಂದು ಗಿಡ ಇದೆ, ಇದರಲ್ಲೂ ಹೂವು ಅರಳ್ದಂಗೆ ನಾನು ಹಾಕಿರ್ತೀನಿ ವಿಡಿಯೋನ ನೋಡಿ. ಇದರಲ್ಲೂ ಅಷ್ಟೇ ಎಲ್ಲ ಒಂದೊಂದೇ ಗಿಡ ಇರೋದು. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಆಮೇಲೆ ಖಾಲಿ ಆದಮೇಲೆ ಅಕ್ಕ ನನಗೆ ಆ ಕಲ್ಲರ್ ಬೇಕಾಗಿತ್ತು, ಕಲ್ಲರೇ ಇಲ್ಲ ಅಂತ ಕೇಳ್ತೀರಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವೆಲ್ಲ ರೇರ್ ಕಲ್ಲರ್ಗಳು, ತುಂಬ ಚೆನ್ನಾಗಿದೆ ಕಲ್ಲರ್ಗಳು. ಅಂದರೆ ಇವುಗಳೆಲ್ಲ ನಾನು ಒಂದೊಂದು ಎತ್ತಿಟ್ಕೊಂಡಿದ್ದೀನಿ. ಇನ್ನು ಈ ಕಲ್ಲರ್ಗಳಲ್ಲೂ ಅಷ್ಟೇ ಒಂದೊಂದೇ ಇರೋದು. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ, ಆಮೇಲೆ ಸಿಗೋದಿಲ್ಲ. ಹಾಗಾಗಿ ಇರೋಷ್ಟು ಕಲರ್ನ ಮಾತ್ರ ತೋರಿಸಿದ್ದೀನಿ. ಇನ್ನು ಗುಲಾಬಿನಲ್ಲೂ ಅಷ್ಟೇ, ದಾಸವಾಳದಲ್ಲೂ ಅಷ್ಟೇ. ಇದರಲ್ಲೂ ಒಂದು ಗಿಡ ಇದೆ, ಇನ್ನು ಆರೆಂಜ್ ಇದೆ. ಅದು ಆರೆಂಜು ಫೋಟೋ ಮಿಸ್ ಆಗಿದೆ, ಹಾಗಾಗಿ ಹಾಗೆ ಹೇಳ್ತಿದ್ದೀನಿ. ಆರೆಂಜಲ್ಲಿ 2 ಗಿಡ ಇದೆ ಗುಲಾಬಿ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ರೆಡ್ಡಲ್ಲೂ ಅಷ್ಟೇ, ಇದರಲ್ಲೂ ಒಂದು ಗಿಡ ಇದೆ. ಅಂದರೆ ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಅಕ್ಕ, ಗಿಡ ಎಲ್ಲ ಸೇಫ್ಟಿಯಾಗಿ ಬಂದಿದೆ ಅಂತ ಹೇಳಿದ್ರು. ತುಂಬಾ ಖುಷಿ ಆಯಿತು. ಇದಕ್ಕೆ ಈ ರೀತಿ ಪ್ಯಾಕ್ ಮಾಡೋದಕ್ಕೆ ನನಗೆ ಎಕ್ಸ್ಟ್ರಾನೇ ಖರ್ಚು ಬಿತ್ತು. ಆದರೂ ಇದನ್ನು ನಾನು ಕೈಯಿಂದ ಹಾಕಿದ್ದೀನಿ. ಅದು ಪ್ಲೇಟ್ಗೆಲ್ಲ ನಾನು ಎಕ್ಸ್ಟ್ರಾ ನಿಮಗೆ ಹಾಕಿಲ್ಲ, ಯಾಕೆಂದರೆ ಬುಕ್ ಆದಮೇಲೆ ನಾವು ಈ ಥರ ಪ್ಲ್ಯಾನ್ ಮಾಡಿದ್ದು. ಯಾಕೆಂದರೆ ನಮಗೆ ಒಂದೆರಡು ಕಂಪ್ಲೇಂಟ್ ಬಂದಿತ್ತು ಗಿಡ ಮುರಿದೋಗಿದೆ ಅಂತ. ಹಂಗಾಗಿ ನಾವು ಈ ಥರ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಅದಕ್ಕೆ ಎಕ್ಸ್ಟ್ರಾ ಪ್ಲೇಟ್ ತಗೊಬಂದು ಹಾಕಿದ್ದು. ನಾನು ನಿಮಗೆ ಬರೀ ಪಾಟದ ಮಾತ್ರ ಚಾರ್ಜ್ ಹಾಕಿದೆ ಅಷ್ಟೇ. ಆಮೇಲೆ ನಾವು ಐಡಿಯಾ ಮಾಡಿ ಆ ಪ್ಲೇಟ್ ತಗೊಬಂದು ಪ್ಲೇಟ್ಗೆ ನಾನು ಕೈಯಾರೆ ಹಾಕಿದ್ದೀನಿ. ಅದು ಒಂದು ಪ್ಲೇಟ್ಗೆ 55 ರೂಪಾಯಿ. ಅದಕ್ಕೂ ನಾನೇನು ನಿಮಗೆ ಚಾರ್ಜ್ ಮಾಡಿಲ್ಲ, ಯಾಕೆಂದರೆ ಈಗ ಮೊದಲೇ ನಾವು ಬುಕ್ ಮಾಡ್ಕೊಂಬಿಟ್ಟಿದ್ದೀವಲ್ಲ, ಮತ್ತೆ ಕೇಳಿದ್ರೆ ಅದು ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ನಾನು ಆ ಪ್ಲೇಟ್ಗೆ ನಿಮಗೆ ಎಕ್ಸ್ಟ್ರಾ ನಾನು ಚಾರ್ಜ್ ಹಾಕಿರಲಿಲ್ಲ. ಹಂಗೇ ಸರಿ ಹೋಗಲಿ ಅಂದ್ಬಿಟ್ಟು ನಾನೇ ಕೈಯಾರೆ ಹಾಕಿದ್ದೀನಿ ಅದು ಪ್ಲೇಟ್ಗೆ. ಸ್ವಲ್ಪ ಲಾಸ್ ಆಯಿತು, ಏನು ಮಾಡೋಕ್ಕಾಗೋದಿಲ್ಲ. ಯಾಕೆ ಆ ಥರ ಆಯಿತು ಅಂದರೆ, ಈ ಕೊರಿಯರ್ ಅವ್ರು ಏನು ಮಾಡ್ತಾರೆ ಅಂದರೆ, ಆ ಪಾಟ್ ಮೇಲೆ ಏನಾದರೂ ವೆಯ್ಟ್ ಇರೋ ಅಂಥದನ್ನ ಇಟ್ಬಿಟ್ಟಿರ್ತಾರೆ. ಆವಾಗ ಅದು ಗಿಡ ಮುರಿದೋಗೋ ಚಾನ್ಸ್ ಇರುತ್ತೆ. ಹಂಗಾಗಿ ಈ ಪ್ರಾಬ್ಲಮ್ ಬರಬಾರ್ದು ಅನ್ನೋದಕ್ಕೋಸ್ಕರನೇ ನಾವು ಈ ಥರ ಪ್ಲ್ಯಾನ್ ಮಾಡಿ ಪ್ಲೇಟ್ಗಳೆಲ್ಲನ ಅದ್ರ ಮೇಲೆ ಮುಚ್ಚಿ ಪ್ಯಾಕ್ ಮಾಡಿದ್ವಿ. ಯಾಕೆಂದರೆ ಅವರು ಅದ್ರ ಮೇಲೆ ಏನೇ ಇಟ್ಟರು ಅದು ಏನು ಗಿಡಕ್ಕೆ ಏನೂ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ನಾವು ಈ ಥರ ಪ್ಲ್ಯಾನ್ ಮಾಡಿದ್ವಿ. ಹಂಗಾಗಿ ಗಿಡಗಳೆಲ್ಲ ಚೆನ್ನಾಗಿ ಸೇಫಾಗಿ ಹೋಗಿದೆ ಅಂತಲೂ ಹೇಳಿದ್ರು. ಅವರು ಪ್ಯಾಕಿಂಗ್ ನೋಡಿ ಫುಲ್ಲು ಖುಷಿಯಾಗಿ ಅವ್ರು ನಮಗೆ ಕೋಳಿ ಸಾರು ಮತ್ತು ಇದು ರೊಟ್ಟಿ ಎಲ್ಲನೂ ನಾನು ಪಾರ್ಸಲ್ ಕಳಿಸ್ತೀನಿ ಅಂತಲೂ ಸಹ ನಮ್ಗೆ ಹೇಳಿದರು. ತುಂಬ ಖುಷಿಯಾಯಿತು. ನೀವು ಇಷ್ಟು ಹೇಳಿದ್ರಲ್ಲ, ನಮಗೆ ತಿಂದಷ್ಟೇ ಸಹ ಖುಷಿಯಾಯಿತು. ಸ್ವಲ್ಪ ನಾನು ಇದು ಜಿಯಾ ಸೀಡ್ಸ್ನ ಸ್ವಲ್ಪ ನೈಟು ನೆನೆಸಿಡ್ತಿದ್ದೀನಿ, ಅಂದರೆ ಬೆಳಗ್ಗೆ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಅನ್ನೋದಕ್ಕೋಸ್ಕರ. ಅಂದರೆ ಇತ್ತಲ್ಲ ಅಂದ್ಬಿಟ್ಟು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಅದನ್ನು ಸ್ವಲ್ಪ ನೆನೆಸಿಡ್ತಿದ್ದೀನಿ. 1 ಸ್ಪೂನ್ ಹಾಕಿದ್ರೂ ಸಾಕು, ಅದು ನೆಂದು ಜಾಸ್ತಿನೂ ಆಗುತ್ತೆ ನೋಡಿ. ಇನ್ನು ಬೆಳಗ್ಗೆ ತೋರಿಸ್ತಿದ್ದೀನಿ, ಅದು ನೆಂದಿದೆ ಚೆನ್ನಾಗೆ. ಇದ್ರ ಜೊತೆಗೆ ನೀವು ಕೆಂಪುದು ಕಲ್ಸಕ್ರೆನ ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನನಗಿವತ್ತು ಸ್ವಲ್ಪ ಕಲ್ಸಕ್ರೆ ಖಾಲಿಯಾಗಿತ್ತು, ಹಾಗಾಗಿ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಿತ್ತು ಅಂದರೆ ಬೆಲ್ಲ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಲ್ಸಕ್ರೆನೇ ಉತ್ತಮ. ಅದು ತುಂಬಾ ತಂಪು ಕಲ್ಸಕ್ರೆ ಕೆಂಪುದು,
ಹಾಗಾಗಿ ಕೆಂಪು ಕಲ್ಸಕ್ರೆನೇ ಹಾಕ್ಕೊಂಡು ಕುಡೀರಿ. ಇದು ಎಳ್ನೀರಿಗೆಲ್ಲನೂ ಅಷ್ಟೇ ಕೆಂಪು ಕಲ್ಸಕ್ರೆ ಹಾಕ್ಕೊಂಡು ಕುಡಿದ್ರೇ ತಂಪು. ಇನ್ನು ನೋಡಿ ನಾನು ಅದು ಬೆಳಗ್ಗೆ ಸ್ವಲ್ಪ ಅದು ನೆನೆಸಿಟ್ಟಿದ್ದೆಲ್ಲನೂ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಕುಡಿತಾ ಇದ್ದೀನಿ. ಇನ್ನು ನೋಡಿ ಸ್ವಲ್ಪ ಅದು ಜಿಯಾ ಸೀಡ್ಸ್ ಎಲ್ಲ ಕುಡ್ದಾದ್ಮೇಲೆ ಸ್ವಲ್ಪ ಗಾರ್ಡನಿಗೆ ಬಂದಿದ್ದೀನಿ. ಬೆಳಗ್ಗೆ 9 ಗಂಟೆಗೆ ಗಾರ್ಡನಿಗೆ ಬಂದಿದ್ದೀನಿ. ಅಂದರೆ ಬೆಳಗ್ಗೆ ಒಂದು ರೌಂಡ್ ಬಂದು ಗಿಡಗಳೆಲ್ಲನೂ ಚೆಕ್ ಮಾಡಿ ಸ್ವಲ್ಪ ಕಸ ಎಲ್ಲ ಗುಡಿಸಿ ಆಮೇಲೆ ಮನೆಗೆ ಹೋಗೋದು. ಮತ್ತೆ 2 ಟ್ರಿಪ್ ಬರ್ತೀನಿ ನಾನು. ನೋಡಿ ಸ್ವಲ್ಪ ಇದು ಹೀರೆಕಾಯಿ ಬಳ್ಳಿ ಎಲ್ಲ ಹೆಂಗೆ ಬೇಕಂಗೆ ಹರಡ್ಕೊಂಡಿತ್ತು, ಅದೆಲ್ಲನೂ ನೀಟಾಗಿ ಕಟ್ಬಿಟ್ಟು ಈ ಕಡೆ ಲೈನು ಅಂದರೆ ಸೋಲಾರ್ ಕಡೆ ಇಟ್ಟಿದ್ದೀನಲ್ಲ ಆ ಲೈನಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ದಾಯಿತು. ಇನ್ನು ಮೆಟ್ಲು ಕಡೆ ಲೈನ್ ಏನು ಕ್ಲೀನ್ ಮಾಡಲಿಲ್ಲ, ಮತ್ತು ಆಮೇಲೆ ಬಂದು ಕ್ಲೀನ್ ಮಾಡಿದ್ದಾಯ್ತು ಅದನ್ನು. ಇನ್ನು ಇಲ್ಲಿ ಸ್ವಲ್ಪ ಅದು ಹೀರೆಕಾಯಿ ಬೀಜ ಇಟ್ಟಿದ್ದೆಲ್ಲ ಸ್ವಲ್ಪ ಉಳ್ಕೊಂಡೈತೆ, ಸ್ವಲ್ಪ ಎಲ್ಲ ಇಲಿ ತಿಂದ್ಬಿಟ್ಟೈತೆ. ಏನೂ ಮಾಡೋಕ್ಕಾಗೋದಿಲ್ಲ, ಇರೋ ಅಷ್ಟನ್ನು ಅದನ್ನು ನೀಟಾಗಿ ಕಟ್ಟಿದ್ದೀನಿ. ಇನ್ನು ಇಲ್ಲಿ ಆ ಪೈಪ್ ಪಡಿ ಮಣ್ಣೆಲ್ಲ ಸೇರ್ಕೊಂಡಿತ್ತಲ್ಲ ನೋಡಿ, ಅದೆಲ್ಲನೂ ಕ್ಲೀನ್ ಮಾಡಿ ಆ ಗಿಡಗಳೆಲ್ಲ ಒಂದು ಕಡೆಗೆ ಜೋಡಿಸಿ ಅದೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಗಾರ್ಡನಲ್ಲಿ ತುಂಬಾ ಕೆಲಸ ಇದೆ. ಗಿಡ ಪ್ಯಾಕಿಂಗ್ ಮಾಡೋದು, ಮತ್ತು ಅದನ್ನು ಕೊರಿಯರ್ ಮಾಡೋದು, ಮತ್ತು ಇನ್ನು ಗಾರ್ಡನ್ ಕೆಲಸ, ಇದೆಲ್ಲ ತುಂಬಾ ಕೆಲಸ. ಹಂಗಾಗಿ ಸಮಯ ಸಿಕ್ತಂಗೆಲ್ಲ ಸ್ವಲ್ಪ ಕೆಲಸನ ಮಾಡ್ಕೋಬೇಕು. ಇನ್ನು ಈ ಗಿಡಗಳೆಲ್ಲ ತೆಗಿಬೇಕು. ಹಾಗಾಗಿ ಈ ಕಡೆಗೆ ಒಂದು ಕಡೆಗೆ ಇಟ್ಟಿದ್ದೀನಿ ನೋಡಿ. ಇನ್ನು ಈ ಸೈಡು ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿದ್ದಾಯಿತು. ಇನ್ನು ಗುಲಾಬಿ ಅಂತೂ ತುಂಬ ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ. ಗುಲಾಬಿಲಿ 2 ಕಲರ್ ಇರೋದು, ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಅದರಲ್ಲೂ 2 ಕಲರಲ್ಲಿ ಒಂದೊಂದೇ ಗಿಡ ಇರೋದು, ಎಲ್ಲ ಖಾಲಿ ಆಯಿತು. ಗುಲಾಬಿ ಅಷ್ಟೇ, ದಾಸವಾಳನೂ ಅಷ್ಟೇ, ಎಲ್ಲನೂ ಖಾಲಿಯಾಗಿದೆ. ಇರೋಷ್ಟು ಗಿಡನ ನಾನು ಸ್ಟಾರ್ಟಿಂಗಲ್ಲೇ ವೀಡಿಯೋದಲ್ಲಿ ಹಾಕಿದ್ದೀನಿ. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬುಕ್ ಮಾಡ್ಕೊಳ್ಳಿ. ಇನ್ನು ಇವತ್ತೇನು ಹೂವು ಜಾಸ್ತಿ ಹಾರ್ವೆಸ್ಟ್ ಮಾಡಲಿಲ್ಲ ನೋಡಿ. ಇನ್ನು ಇದು ಡಬಲ್ ಪೇಟಲು ವೈಟು ಪಿಂಕು ಮಿಕ್ಸ್ ಇದು. ಇದರಲ್ಲಿ 2 ಹೂ ಬಿಟ್ಟಿದೆ. ಇದನ್ನು ಸ್ವಲ್ಪ ಕಟಿಂಗ್ ಇಡೋಣ ಅಂತ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಕಟಿಂಗ್ ಇಡಬೇಕು. ಹಂಗಾಗಿ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊತಿದ್ದೀನಿ. ಅಂದರೆ ಜಾಸ್ತಿ ಹೂವೇನು ಹಾರ್ವೆಸ್ಟ್ ಮಾಡಿಲ್ಲ, ಬೇಕಾಗಿರೋಷ್ಟು ಮಾತ್ರ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಯಾಕೆಂದರೆ ಮೊನ್ನೆ ಮಂಗಳವಾರ ವಾರ ಮಾಡಿಲ್ಲ, ಹೂವೆಲ್ಲ ಹಂಗೆ ಇದ್ದಾವೆ. ಹಾಗಾಗಿ ಹೂವೇನು ಹಾರ್ವೆಸ್ಟ್ ಮಾಡಿಲ್ಲ ಇವತ್ತು. ಇನ್ನು ನೋಡಿ ಗಾರ್ಡನಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಬಿಟ್ಟು ಮನೆಗೆ ಬಂದೆ. 11:15 ಆಗಿದೆ. ಮನೆಗೆ ಬಂದು ಊಟ ಹಾಕಿದ್ದೀನಿ. ಅವನು ತಿಂದಿಲ್ಲ, ಅಂದರೆ ಚಿಕನ್ ಸಾರು ಖಾಲಿಯಾಗಿದೆ ಅಂದ್ಬಿಟ್ಟು ಅವನು ತಿಂದಿಲ್ಲ. ಮೊಟ್ಟೆನ ಬೇಯಿಸಿ ಹಾಕಿದ್ದೀನಿ, ತಿಂದಿಲ್ಲ, ಹಂಗೆ ಕೂತಿದ್ದಾನೆ. ಇನ್ನು ನನಗೆ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ನಾನು ರೊಟ್ಟಿ ಮಾಡೋದು ಈ ರೀತಿ, ಕೆಲವರು ಬಳಿತಾರೆ, ಕೆಲವರು ಅದು ಬಟ್ಟೆ ಮೇಲೆ ತಟ್ಟಿ ಹಾಕ್ತಾರೆ, ಕೆಲವರು ಈ ಥರ ಹಂಚ ಮೇಲೂ ತಟ್ಟುತ್ತಾರೆ. ಅಂದರೆ ಒಬ್ಬೊಬ್ಬರದು ಒಂದೊಂದು ರೀತಿ ಇರುತ್ತೆ. ಅಂದರೆ ನಾನು ಈ ರೀತಿ ರೊಟ್ಟಿ ಹಾಕ್ತೀನಿ ಅಷ್ಟೇ. ಈ ರೊಟ್ಟಿ ಮಾಡಬೇಕಾದ್ರೆ ಮಂಗಳೂರವ್ರು ನೆನಪಾಯಿತು. ಅವರು ನಾವು ನಾಟಿ ಕೋಳಿ ಸಾರು ಮತ್ತು ರೊಟ್ಟಿ ಕಳಿಸ್ಕೊಡ್ತೀನಿ ಮಗ ಅಂತ ಹೇಳಿದ್ರಲ್ಲ. ಅಮ್ಮ ನಿಮಗೆ ತುಂಬ ತುಂಬ ಧನ್ಯವಾದಗಳು. ಅಷ್ಟು ಹೇಳಿದ್ರಲ್ಲ, ನಮ್ಮ ಮೇಲೆ ನಿಮ್ಗೆ ಅಷ್ಟೊಂದು ಪ್ರೀತಿ ಗೌರವ ಇದೆಯಲ್ಲ, ಇದಕ್ಕಿನ್ನ ಇನ್ನೇನು ಬೇಕು ಹೇಳಿ. ನೀವು ಅಷ್ಟು ಹೇಳಿದ್ದಕ್ಕೆ ನಾವು ತಿಂದಷ್ಟೇ ಖುಷಿ ಆಯಿತು. ಯಾಕೆ ಈ ಮಾತು ಹೇಳಿದೆ ಅಂದರೆ, ನನಗೆ ರೊಟ್ಟಿ ಹಾಕಬೇಕಾದ್ರೆ ನೀವು ಹೇಳಿದ ನೆನಪಾಯಿತು. ಹಂಗಾಗಿ ನಾನು ಇದನ್ನು ಹೇಳಿದೆ ನೋಡಿ. ನಾನು 2 ರೊಟ್ಟಿ ಹಾಕ್ಕೊಂಡು ಸ್ವಲ್ಪ ಎತ್ತಿಟ್ಟೆ, ಹಂಗೇ ಫ್ರಿಜ್ಜಲ್ಲಿ ಬೇಕಾದಾಗ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು. ನೋಡಿ ಈ ಥರ ನಾನು ಹಾಕೋ ರೊಟ್ಟಿ ಈ ಥರ. ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಹಾಕ್ತಾರೆ. ಅವ್ರಿಗೆ ನಾವು ಕಳಿಸಿದ್ದು ಪಾಟು ಮತ್ತು ಪ್ಲೇಟು ತುಂಬಾ ಇಷ್ಟ ಆಗೋಯ್ತಂತೆ. ಹಂಗಾಗಿ ಅವರು ಖುಷಿಗೆ ನಮಗೆ ನಾಟಿ ಕೋಳಿ ಸಾರು ಮತ್ತು ರೊಟ್ಟಿ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ತುಂಬ ತುಂಬ ಧನ್ಯವಾದಗಳು ನಿಮಗೆ. ಇದೇ ರೀತಿ ಸದಾ ನಿಮ್ಮ ಪ್ರೀತಿ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಕೊರಿಯರ್ ಕಳಿಸಿದ್ದಂತಹ ಪ್ರತಿಯೊಬ್ಬರೂ ನನಗೆ ಕಮೆಂಟ್ ಮಾಡಿದ್ದಾರೆ, ಮತ್ತು ವಾಟ್ಸಪ್ಪಲ್ಲೂ ಕಳಿಸಿದ್ದಾರೆ. ಅಕ್ಕ ತುಂಬ ಚೆನ್ನಾಗಿ ಬಂದಿದೆ, ಸೇಫ್ಟಿಯಾಗಿ ಬಂದಿದೆ ಗಿಡಗಳು ಅಂತಲೂ ಖುಷಿಯಾಗಿದ್ದಾರೆ. ನೀವು ಖುಷಿಯಾಗಿದ್ರೇ ನಾವು ಖುಷಿಯಾಗಿರೋದು. ವ್ಯೂವರ್ಸ್ ಖುಷಿಗಳೇ ನಮ್ಮ ಖುಷಿ ಅಲ್ವಾ. ನೀವು ಮಾಡೋ ಪ್ಯಾಕಿಂಗ್ ನೋಡೇ ನಾವು ಮತ್ತೆ ಮತ್ತೆ ನಾವು ಬುಕ್ ಮಾಡ್ಕೋಬೇಕು ಅನ್ನಿಸ್ತದೆ ಅಂತಲೂ ಹೇಳ್ತಿದ್ದೀರಾ. ತುಂಬ ತುಂಬ ಧನ್ಯವಾದಗಳು ನಿಮಗೆ. ನೋಡಿ ನನಗೆ ರೊಟ್ಟಿ ಮಾಡ್ಕೊಂಡಿದ್ದು ರೊಟ್ಟಿಗಳೆಲ್ಲ ರೆಡಿ ಆಯಿತು. ನಾನು ಇವಾಗ ರೊಟ್ಟಿ ಎಲ್ಲ ತಿಂದ್ಬಿಟ್ಟು ಮತ್ತೆ ನಾನು ಗಾರ್ಡನಿಗೆ ಹೋಗಬೇಕು. ಗಾರ್ಡನಲ್ಲಿ ಸ್ವಲ್ಪ ತುಂಬಾ ಕೆಲಸ ಇದೆ. ನಿನ್ನೆ ಗಿಡಗಳೆಲ್ಲ ಪ್ಯಾಕ್ ಮಾಡಿದ್ದು ಅದೆಲ್ಲ ಹಂಗಂಗೆ ಇದೆ, ಮಣ್ಣೆಲ್ಲ ಅದೆಲ್ಲ ಕ್ಲೀನ್ ಮಾಡಬೇಕು. ಹಾಗಾಗಿ ನೋಡಿ ಸ್ವಲ್ಪ ಟೊಮೊಟೊ ಚಟ್ನಿ ಮತ್ತು ರೊಟ್ಟಿ ತಿಂದ್ಬಿಟ್ಟು ಇವಾಗ ನಾನು ಸ್ವಲ್ಪ ಇದು ಗ್ಲಾಸ್ ಎಲ್ಲನೂ ಹೋಲ್ ಮಾಡಬೇಕು. ಯಾಕೆಂದರೆ ಅದು ಸೇವಂತಿಗೆ ಸಸಿ ಇಡಬೇಕಲ್ಲ, ಹಂಗಾಗಿ ಎಲ್ಲ ಸಸಿ ಇಟ್ಟಿದ್ದಾಗಿತ್ತು. ಇನ್ನೊಂದೇ ಒಂದು ಟ್ರೇ ಇತ್ತು, ಹಾಗಾಗಿ ಅದನ್ನು ಮುಗಿಸ್ಬಿಡೋಣ ಇವತ್ತು ಅಂದ್ಬಿಟ್ಟು ನೋಡಿ ಎಲ್ಲ ರೆಡಿ ಮಾಡಿಕೊಂಡು ಲೋಟ ಎಲ್ಲ ರೆಡಿ ಮಾಡಿ ತಗೊಬಂದು ಕೂತಿದ್ದೀನಿ ಗಾರ್ಡನಲ್ಲಿ ಕೆಲಸ ಮಾಡೋಕ್ಕೆ. ಈ ಜಾನಿ ಅಂತೂ ಅವನು ನನ್ನ ಬಿಟ್ಟಿರೋದೇ ಇಲ್ಲ. ಆ ಮಣ್ಣಾದ್ರೂ ಸರಿ ಅಲ್ಲೇ ಮಲ್ಕೋತಾನೆ. ಅಲ್ಲಿ ಅವನಿಗೆ ಅಂತ ಮನೆ ಥರ ಮಾಡಿದ್ದೀವಲ್ಲ, ಅಲ್ಲಿ ಹೋಗಪ್ಪ, ಅಲ್ಲಿ ನೆರಳಿರುತ್ತೆ ಹೋಗು ಅಂದ್ರೂ ಕೇಳಲ್ಲ ಅವನು. ನನಗಂತೂ ಒಂದೊಂದು ಸರಿ ಕೋಪ ಬಂದ್ಬಿಡುತ್ತೆ ಅವನು ಮಾಡೋ ಇದಕ್ಕೆ. ಇದೊಂದು ಟ್ರೇ ಇದೆ ಅಷ್ಟೇ, ಎಲ್ಲ ಮುಗೀತು. ಹಾಗಾಗಿ ಇದೊಂದು ಮುಗಿಸಿದ್ರೆ ಸೇವಂತಿಗೆ ಕೆಲಸ ಮುಗೀತಪ್ಪ. ಇದೊಂದು ಟ್ರೇ ಹಾಕ್ಬಿಟ್ರೆ ಮುಗೀತು ಸೇವಂತಿಗೆ
ಕೆಲಸ. ಜಾನಿ ಅಂತೂ ನನಗೆ ಹಿಂಸೆ ಕೊಡ್ತಾನೆ ನೋಡಿ, ಹೋಗೋದೇ ಇಲ್ಲ. ದೂರ ಹೋಗಿ ಮಲ್ಕೊಳ್ಳೋದು ನೆಳ್ಳೈತೆ ಅಂದರೂ ಕೇಳಲ್ಲ ಅವನು. ಇವತ್ತು ಸ್ವಲ್ಪ ದಾಸವಾಳ ಕಟಿಂಗ್ ಎಲ್ಲ ಇಡೋಣ ಅಂದ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಇದು ಡಬಲ್ ಪೇಟಲು ಅವಾಗೆ ತೋರಿಸಿದ್ನಲ್ಲ, ಅಂದರೆ ಇದು ಪಿಂಕು ಮತ್ತು ವೈಟು ಮಿಕ್ಸ್ ಇರೋ ಅಂಥದ್ದು, ಅದನ್ನು ಸ್ವಲ್ಪ ಕಟಿಂಗ್ ಇಡೋಣ ಅಂತ ಇಡ್ತಿದ್ದೀನಿ. ಮತ್ತು ಇನ್ನು ಪಿಂಕಲ್ಲೂ ಸ್ವಲ್ಪ ಕಟಿಂಗ್ ಇಟ್ಟಿದ್ದೀನಿ. ಅದು ವೀಡಿಯೋ ಮಾಡಿದ್ದೆ, ಅದು ಎಲ್ಲಿ ಮಿಸ್ ಆಯಿತೋ ಏನೋ ಗೊತ್ತಿಲ್ಲ. ಹಂಗಾಗಿ ಸ್ವಲ್ಪ ಕಟಿಂಗ್ ಎಲ್ಲ ಇಡೋಣ ಅಂತ ಇಡ್ತಿದ್ದೀನಿ. ಇನ್ನು ಕೆಲವು ನಮಗೆ ಬೇಕಾಗಿದ್ದಂತಹ ಕಲರ್ಗಳು ನಾವು ಎಷ್ಟೇ ನರ್ಸರಿ ಹುಡುಕಿದ್ರೂ ಸಿಗೋದಿಲ್ಲ. ಹಂಗಾಗಿ ನನಗೆ ಅದು ನನ್ನ ಟೈಮ್ ಚೆನ್ನಾಗಿದ್ದಾಗ ಅದು ಯಾವಾಗಲೂ ಹೋಗಿರ್ತೀನಿ, ಸಿಕ್ಕಿರುತ್ತೆ, ಹಂಗಾಗಿ ತೊಗೊಬಂದು ಹಾಕಿರ್ತೀನಿ. ಅದನ್ನು ಇವಾಗ ಕಟಿಂಗ್ ಇಟ್ಟು ಸ್ವಲ್ಪ ಜಾಸ್ತಿ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ತುಂಬ ಜನ ಕೇಳ್ತಾ ಇದ್ದೀರಾ, ಅಕ್ಕ ನಮಗೆ ಡಬಲ್ ಪೆಟಲಲ್ಲಿ ಬೇಕು, ಪಿಂಕು ಬೇಕು, ಮತ್ತು ಈ ಥರ ಡಬಲ್ ಕಲರ್ ಇರೋದನ್ನು ಬೇಕು ಅಂತ ಕೇಳ್ತಿದ್ದೀರಾ. ಹಂಗಾಗಿ ನೋಡಿ ಇದೆಲ್ಲ ನಾನು ಕಟಿಂಗ್ ಇಟ್ಟಿದ್ದೀನಿ. ಏನೋ ಚೆನ್ನಾಗಿ ಬಂದರೆ ಸಾಕು ಅಂತ ನಾನು ಬೇಡ್ಕೊತಿದ್ದೀನಿ. ಈ ಕಟಿಂಗ್ ಇಡಬೇಕಾದ್ರೆ ನಾನು ಯಾವುದೇ ರೀತಿ ರೂಟಿಂಗ್ ಹಾರ್ಮೋನ್ ಪೌಡ್ರು ನಾನು ಯಾವುದೂ ಹಾಕೋದಿಲ್ಲ. ನಾನು ಪ್ರತಿಯೊಂದು ಕಟಿಂಗ್ ಇಡಬೇಕಾದ್ರೂ ಅಷ್ಟೇ, ನಾನು ಏನೂ ಡಿಪ್ ಮಾಡಿ ನೆಡೋದಿಲ್ಲ. ನನಗೆ ಹಂಗೇ ಕಟಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ. ನಾನು ಸ್ಟಾರ್ಟಿಂಗ್ ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ, ಕನಕಾಂಬ್ರ ಕಲರು ಡಬಲ್ ಪೆಟಲು ಅಂತ. ಅವೆಲ್ಲ ನಾನು ಇದೇ ಥರನೇ ಡೈರೆಕ್ಟಾಗಿ ಮಣ್ಣಲ್ಲೇ ಕಟಿಂಗ್ ಇಟ್ಟಿರೋದು. ಅವೆಲ್ಲ ಚೆನ್ನಾಗೂ ಸಹ ಬಂದಿದ್ದಾವೆ. ಮೈಸೂರವರೊಬ್ಬರು ವ್ಯೂವರ್ಸು ರಾಜಲಕ್ಷ್ಮಿ ಅಂತ, ಅವರು ನನಗೆ ಅದೇ ಹೇಳೋದು, ನಿಮ್ಮ ಕೈಗುಣ ತುಂಬ ಚೆನ್ನಾಗಿದೆ ಅಂತಲೂ ಸಹ ಹೇಳ್ತಾರೆ. ಅವರು ಸ್ವಲ್ಪ ಕಟಿಂಗ್ ತಂದು ಕೊಡ್ತೀನಿ, ನನಗೆ ಸ್ವಲ್ಪ ಸಸಿ ಎಲ್ಲ ಮಾಡಿ ಕೊಡ್ರಿ ಅಂತಲೂ ಹೇಳಿದ್ದಾರೆ. ನಾನೇ ಬಂದು ಕಲೆಕ್ಟ್ ಮಾಡ್ಕೊತೀನಿ ಅಂತಲೂ ಹೇಳಿದ್ದಾರೆ. ಸರಿ ಆಯ್ತು ತಂದುಕೊಡಿ ಅಂತ ಹೇಳಿದ್ದೀನಿ. ಹಂಗಾಗಿ ನಾನು ಹೆಚ್ಚಾಗಿ ನಾನು ಯಾವುದೇ ರೀತಿ ರೂಟಿಂಗ್ ಹಾರ್ಮೋನ್ ಪೌಡ್ರು ನಾನು ಏನು ಇದೆಲ್ಲ ಹಾಕೋದಿಲ್ಲ. ನಾನು ಸುಮ್ಮನೆ ಡೈರೆಕ್ಟಾಗಿ ನಾನು ಸ್ವಲ್ಪ ಮಣ್ಣೆಲ್ಲ ಇಡ್ತೀನಿ ಅಷ್ಟೇ. ಚೆನ್ನಾಗಿ ಬರುತ್ತೆ. ನನಗೆ ಏನೋ ಗೊತ್ತಿಲ್ಲ, ದೇವ್ರು ನನಗೆ ಕೊಟ್ಟಿರೋ ವರ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಸಸಿ ಆದ್ರೂ ಅಷ್ಟೇ, ನಾನಲ್ಲಿ ಮುರಿದೋಗಿರುತ್ತೆ, ಒಂದು ಮಳ್ಳೆ ಗಿಡ ಆಗಿರ್ಬೋದು, ಸೇವಂತಿಗೆ ಗಿಡ ಆಗಿರ್ಬೋದು, ಆ ಮುರಿದೋಗಿರೋ ಕಡ್ಡಿನ ಸುಮ್ಮನೆ ಅಲ್ಲಿ ಇಟ್ಟಿರ್ತೀನ, ಯಾವುದೋ ಒಂದು ಪಾಟಲ್ಲಿ ಇಟ್ಟಿರ್ತೀನಿ, ಖಾಲಿ ಇರೋ ಪಾಟಲ್ಲಿ, ಅದು ಚೆನ್ನಾಗಿ ಚಿಗುರು ಸಹ ಬಂದಿರುತ್ತೆ. ಇನ್ನು ನೋಡಿ ಸಂಜೆ ಸ್ವಲ್ಪ ಜಾನಿಗೆ ಮಾತ್ರೆ ಹಾಕ್ತಾಯಿದ್ದೀನಿ. ಯಾಕೆಂದರೆ ಅವನಿಗೆ ಕಿವಿ ನೋವಿದೆ, ಹಾಗಾಗಿ ಮಾತ್ರೆ ಹಾಕ್ತಿದ್ದೀನಿ ನೋಡಿ. ನಾನು ಸ್ವಲ್ಪ ಅವನಿಗೆ ಜೇನುತುಪ್ಪದಲ್ಲಿ ಅದ್ದುಬಿಟ್ಟು ಮಾತ್ರೆ ಹಾಕ್ತಿದ್ದೀನಿ. ಅಂದರೆ ಕೆಲವು ನಾಯಿಗಳು ಈ ಥರ ಎಲ್ಲ ಮಾತ್ರೆ ಹಾಕ್ಬೇಕಾದ್ರೆ ತಿನ್ನೋದಿಲ್ಲ, ಅವು ಕಚ್ಚೋದು ಈ ಥರ ಎಲ್ಲ ಮಾಡ್ತಾ ಇರುವೆ. ನಮ್ಮ ಜಾನಿ ನೋಡಿ, ನಾನು ಗಂಟ್ಲು ತನಕ ಕೈ ಇಟ್ರೂ ಅವ್ರನ್ನೇನೂ ಮಾಡೋದಿಲ್ಲ. ತುಂಬ ಪಾಪದವನು ನಮ್ಮ ಜಾನಿ ನೋಡಿ. ಈ ಥರ ನಾನು ಅವನಿಗೆ ಮಾತ್ರೆ ಹಾಕೋದು. ತುಂಬ ಚೆನ್ನಾಗಿ ನಾವು ಹೇಳಿದ ಮಾತೆಲ್ಲ ಕೇಳ್ತಾನೆ. ಮಾತ್ರೆ ತಿನ್ನುವಂತೆ ಬಾರಪ್ಪ ಇಲ್ಲಿ ಅಂತ ಹೇಳಿದ್ರೆ ಬಂದು ಕುತ್ಕೊತಾನೆ ಅವನು. ನಾವು ಎಷ್ಟು ಚೆನ್ನಾಗಿ ಹೇಳೋ ಮಾತು ಕೇಳ್ತಾನೆ ಅಂದರೆ, ಯಾಕೆ ಜಾನಿಗೆ ಅಲ್ಲಿ ಹಗ್ಗ ಹಾಕಿದ್ದೀನಿ ಅಂದರೆ, ಅವಳು ನಮ್ಮ ತಂಗಿಗೆ ಆಪ್ರೇಷನ್ ಆಗಿದೆಯಲ್ಲ, ಅವಳನ್ನ ಕರ್ಕೊಂಬಂದಿದ್ದೀವಲ್ಲ, ಹಂಗಾಗಿ ಇವನು ಹೋಗಿ ಅವಳ ಹತ್ರ ಕಿತಾಪತಿ ಮಾಡ್ತಾನೆ. ಹಂಗಾಗಿ ಅಲ್ಲಿ ಕಟ್ಟಿದ್ದೆ. ಇನ್ನೇನು ಮಲ್ಕೊಳಕ್ಕೆ ಟೈಮ್ ಆಯ್ತಲ್ಲ ಅಂದ್ಬಿಟ್ಟು ಇವನಿಗೆ ಹಂಗೆ ಮಾತ್ರೆ ಹಾಕ್ಬಿಟ್ಟು, ಸರಿ ಬಾ ಮಲ್ಕೊಳ್ಳುವಂತೆ ಅಂತ ಕರೆದೆ. ಹಂಗಾಗಿ ಬಂದಿದ್ದಾನೆ ನೋಡಿ. ಮಾತ್ರೆ ಹಾಕ್ತೀನಿ ಬಾರಪ್ಪ ಅಂದರೆ ಸಾಕು ಬಂದು ಕುತ್ಕೋತಾನೆ. ಎಷ್ಟು ಚೆನ್ನಾಗಿ ನಾವು ಹೇಳಿದ ಮಾತು ಕೇಳ್ತಾನೆ ಅಂದರೆ, ಜಾನಿ ಪುಣ್ಯ ಮಾಡಿದ್ದಾನೆ ಒಂದು ರೀತಿ. ಇಲ್ಲ ಜಾನಿ ಮಾಡಿದಾನೋ ನಾವು ಮಾಡಿದ್ದೀವೋ ಗೊತ್ತಿಲ್ಲ. ಒಂದು ಗಾದೆನೇ ಇದೆ ನೋಡಿ, ತಾಯಿ ಸಾಕ್ದೋ ನಾಯಿ ಸಾಕ್ದೋ ಅಂತವು. ತಾಯಿನ ನಾನು ಸಾಕೋ ಕೆಪಾಸಿಟಿ ನನಗೈತೆ, ಋಣ ಅವರಿಗಿಲ್ಲ. ನನ್ನ ಹತ್ರ ಸೇವೆ ಮಾಡಿಸ್ಕೊಳೋ ಅದೃಷ್ಟ ಅವರಿಗಿಲ್ಲ. ಹಂಗಾಗಿ ಜಾನಿ ಸೇವೆ ಮಾಡಿಸ್ಕೊತಿದ್ದಾನೆ, ಇಷ್ಟೇ ವ್ಯತ್ಯಾಸ. ಹೇಳಬೇಕು ಅಂದರೆ ನಾನು ಜಾನಿನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಾನು ಅವನ್ನ ಪ್ರೀತಿ ಮಾಡ್ತೀನಿ. ಅವನು ನಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಾನೆ. ಮನುಷ್ಯರಿಗೆ ನಾವು ಎಷ್ಟೇ ಮಾಡಿದ್ರು ಅವ್ರಿಗೆ ನಿಯತ್ತಿರೋದಿಲ್ಲ, ತಿಂದು ಮನೆಯಾಗ ಎರಡು ಬಗಿತಾರೆ. ಹಂಗಾಗಿ ಅದೇ ಪ್ರಾಣಿಗಳು ಆ ಥರ ಮಾಡೋದಿಲ್ಲ. ಅವು ಸಾಯೋವರೆಗೂ ನಮಗೆ ನಿಯತ್ತಾಗಿರುತ್ತೆ. ಯಾಕೆಂದರೆ ಮನುಷ್ಯರಿಂದ ನಾನು ತುಂಬಾ ನೋವು ತಿಂದುಬಿಟ್ಟಿದ್ದೀನಿ. ಅದರಲ್ಲೂ ಹೊರಗಡೆಯಿಂದ ಯಾರೂ ಅಲ್ಲ, ನಮ್ಮ ಸಂಬಂಧಿಕರಿಂದನೇ ನಾನು ತುಂಬಾ ನೋವು ತಿಂದುಬಿಟ್ಟಿದ್ದೀನಿ. ಹಂಗಾಗಿ ನಾನು ಜಾನಿನ ತುಂಬಾ ಪ್ರೀತಿ ಮಾಡ್ತೀನಿ. ಫಸ್ಟು ಅವನಿಗೆ ಊಟ ಹಾಕಿ ಆಮೇಲೆ ನಾನು ತಿಂಡಿ ತಿನ್ನೋದು. ಅದು ಎಷ್ಟೊತ್ತಾಗಿದ್ರೂ ಸರಿ, ಫಸ್ಟ್ ಅವನಿಗೆ ಹಾಕಿ ಆಮೇಲೆ ನಾನು ತಿಂಡಿ ಊಟ ಇದೆಲ್ಲನೂ ಮಾಡೋದು. ಹೇಳ್ಬೇಕಂದ್ರೆ ನಾವೆತ್ತ ಮಕ್ಕಳೇ ನಮ್ಮನ್ನು ಇಷ್ಟು ಕೇರ್ ಮಾಡೋದಿಲ್ಲ, ನಮ್ಮ ಮೇಲೆ ಇಷ್ಟೊಂದು ಪ್ರೀತಿ ತೋರೋದಿಲ್ಲ. ಅದೇ ಜಾನಿ ನೋಡಿ ನನ್ನ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾನೆ. ಸಡನ್ನಲ್ಲಿ ನಾನು ಕೆಲಸ ಎಲ್ಲ ಮುಗಿಸಿ ನನ್ನ ಮನೆಗೆ ಬರೋವರೆಗೂ ಅವ್ನು ಬರೋದಿಲ್ಲ, ನನ್ನ ಜೊತೆನೇ ಬರೋದು. ಅದು ಪಾಪ ಮೆಟ್ಲಿಳಿದು ನೋಡ್ತಾನೆ ಬತ್ತಿದ್ದಾಳೋ ಇಲ್ವೋ ಅಂತ. ಅದೇ ನಮ್ಮ ಮಕ್ಳು ಈ ಥರ ಮಾಡ್ತಾವ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.